ನಮಸ್ಕಾರ ಸ್ನೇಹಿತರೆ, TSR ಕ್ರಿಯೇಟಿವ್ ಕ್ರಾಫ್ಟ್ಗೆ ಸ್ವಾಗತ. ನಾನು ಈ ದಿನ ನಿಮಗೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು 1.5 ಇಂಚಿನ ಕಾರ್ಡ್ಗೆ ಹತ್ತಿ ಎಳೆನ 20 ಸುತ್ತು ಸುತ್ತುವುದು. ಸುತ್ತಿ ನಾನೀಗಾಗಲೇ ಹೂ ಮಾಡ್ಕೊಂಡಿದ್ದೀನಿ. ಹೂ ಮಾಡಿರೋದನ್ನು ಮುಂದುವರಿಸೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ. 4 ಎಸಳನ್ನು ತೆಗೆದುಕೊಂಡು, ಹತ್ತಿಯ ಹೂವಿನ 4 ಎಸಳು ತೆಗೆದುಕೊಂಡು ಒಂದರ ಮೇಲೆ ಒಂದು ಎಸಳು ಬರಬೇಕು, ಆ ಥರ ಹೀಗೆ ಇಟ್ಕೋಬೇಕು. ಈಗ ಬಲಭಾಗದ ಈ ಎಸಳನ್ನು ಎರಡನೇ ಎಸಳಿನ ಒಳಕ್ಕೆ ತೂರಿಸಿ ಹೀಗೆ ಮೇಲೆ ತಗೊಬರಬೇಕು. ಇದನ್ನು ಅಷ್ಟೇ ಕೆಳಭಾಗದಿಂದ ಹೀಗೆ ತಂದು ಇಲ್ಲಿ ಮಧ್ಯಕ್ಕೆ ತರಬೇಕು. ಮಧ್ಯಕ್ಕೆ ಈಗ ಮಧ್ಯದಲ್ಲೂ ಸಹಿತ ಇದನ್ನು ಆ ಕಡೆ ಈ ಕಡೆ ಮಾಡಬೇಕು. ನೋಡಿ, ಈ ಥರ ಕಾಣುತ್ತೆ. ಈಗ ಈ ಕೊನೆಯ ಎಸಳನ್ನು ಈ ಎಸಳಿನ ಮೇಲ್ಭಾಗದಿಂದ ಕೆಳಕ್ಕೆ ತಂದು ಮಧ್ಯ ನಾವಿಲ್ಲಿ ತಂದಿದ್ದೀವಲ್ಲ ಆ ಆ ಎಳೆಗೆ ಈಗ ಇಲ್ಲಿ ಸಂತದ ತಗಡು ಹಾಕಬೇಕು. ನಾನಿಲ್ಲಿ ಹಸಿರು ಬಣ್ಣದ ಸಂತದ ತಗಡು ಹಾಕ್ತಾ ಇದ್ದೀನಿ. ಕೊನೆಯಲ್ಲಿ 2 ಇರುತ್ತಲ್ಲ ಅದನ್ನು ಸಂತದ ತಗಡು ಹಾಕಬೇಕು. ಈಗ ಇಲ್ಲೂ ಅಷ್ಟೇ ಇದನ್ನು ಇಲ್ಲಿ ಕೆಳಭಾಗದಿಂದ ಹೀಗೆ ತಂದು ಈ ಥರ ಇಲ್ಲಿ ಮೇಲೆತ್ತಿ ಈ ಮೊದಲನೇ ಎಳೆ ಮಧ್ಯ ಬಂದಿದೆಯಲ್ಲ ಅದಕ್ಕೆ ಇಲ್ಲಿ ಸಂತದ ತಗಡು ಹಾಕಬೇಕು. ನೋಡಿ, ಇಲ್ಲಿ ಈ ಮಧ್ಯದ ಒಂದು ಎಳೆನ ಹಾಗೆ ಬಿಡೋಣ. ಇಲ್ಲಿ ಮತ್ತೆ 4 ತೆಗೆದುಕೋಬೇಕು. ಇಲ್ಲಿ ಮೊದಲನೇದ್ರ ಮೇಲೆ ಎರಡನೇದು ಇಡಬೇಕು, ಎರಡನೇದ್ರ ಮೇಲೆ ಮೂರನೇದು, ಮೂರನೇದ್ರ ಮೇಲೆ ಕೊನೆಯದು. ಈಗ ಇಲ್ಲಿ ನೋಡಿ, ಇಲ್ಲಿ ಕೊನೆಯ ಈ ಎಸಳನ್ನು ಇಲ್ಲಿ ನಾನು ಒಳಕ್ಕೆ ತಂದು ಮಧ್ಯಕ್ಕೆ ತರ್ತೀನಿ. ಇಲ್ಲೂ ಅಷ್ಟೇ, ಇದೀಗಾಗಲೇ ಕೆಳಭಾಗದಲ್ಲಿದೆ. ಕೆಳಭಾಗದಿಂದ ಮೇಲ್ಗಡೆಯಿಂದ ತಂದು ಇದನ್ನು ಸಹ ಇಲ್ಲಿ ಮಧ್ಯಕ್ಕೆ ತರ್ತೀನಿ. ಮೊದಲನೆಯ 2 ಒಂದೊಂದು ಎಸಳಿನ ಒಂದೊಂದು ಭಾಗ ಮಧ್ಯಕ್ಕೆ ಬಂದಂಗಾಯಿತು. ಈಗ ಇಲ್ಲಿ ಇದನ್ನು ಆ ಕಡೆಗೆ ಈ ಕಡೆ ಮಾಡ್ಕೋಬೇಕು. ಹೀಗೆ ಈ ಥರ ಕಾಣುತ್ತೆ. ಈಗ ಇಲ್ಲೀಗ ಬಲಭಾಗದಲ್ಲಿದೆಯಲ್ಲ ಆ ಎಳೆನ ಅಲ್ಲೇ ಮೇಲಿಂದ ಕೆಳಕ್ಕೆ ತಂದು ಮತ್ತೆ ಮೇಲೆ ತಂದು ಮತ್ತೆ ಮೊದಲನೇ ಎಸಳಿನ ಒಂದು ಭಾಗಕ್ಕೀಗ ಇಲ್ಲಿ ಸಂತದ ತಗಡು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಆಮೇಲೆ ಇಲ್ಲೂ ಅಷ್ಟೇ, ಇದೀಗ ಮೇಲ್ಭಾಗದಿಂದ ತಂದು ಇಲ್ಲಿ ಕೆಳಕ್ಕೆ ತಂದು ಮಧ್ಯದ ಈ ಎಳೆ ಇದೆಯಲ್ಲ ಅದಕ್ಕಿಲ್ಲಿ ಸಂತದ ತಗಡು ಹಾಕ್ತಾ ಇದ್ದೀನಿ. ಈ ಕೊನೆಯದು 2 ಇರುತ್ತಲ್ಲ ಅದಕ್ಕೆ
ಇದು ಇಲ್ಲಿ ಹಾಗೆ ಬಿಡೋಣ. ಮತ್ತೆ ಇಲ್ಲಿ 4 ತಗೋಬೇಕು. ಹೀಗೆ ಒಂದರ ಮೇಲೆ ಒಂದು ಇಟ್ಕೊಂಡು ಹೀಗೆ ಈ 3ನೇ ಎಸಳಿದೆಯಲ್ಲ ಅದರ ಎರಡನೇ ಇಲ್ಲಿ ಬಲಭಾಗದಿಂದ 2ನೇ ಎಸಳನ್ನ ಕೆಳಭಾಗಕ್ಕೆ ತಗೊಂಡೋಗಿ ಕೊನೆಯ ಎಸಳನ್ನು ಮತ್ತು 3ನೇ ಎಸಳಿಂದ ಮೇಲಕ್ಕೆ ತರಬೇಕು. ಇಲ್ಲಿ ಇದನ್ನು ಮೊದಲನೇ ಎಸಳನ್ನು ಮತ್ತು ಹೀಗೆ ಒಂದು ಸಲ ಮೇಲೆ ಒಂದು ಸಲ ಕೆಳಗೆ ತಂದು ಎರಡೂ ಸಹ ಈಗ ಒಂದೊಂದು ಭಾಗ ಮಧ್ಯಕ್ಕೆ ಬಂದಿದೆ. ಇಲ್ಲಿ ಅದನ್ನು ಆ ಕಡೆಗೆ ಈ ಕಡೆಗೆ ಮಾಡಬೇಕು. ಇಲ್ಲೀಗ ಕೆಳಭಾಗದಿಂದ ಈ ಎಳೆಯನ್ನು ತಂದು ಇಲ್ಲಿ ಸಂತ ತಗಡು ಹಾಕಬೇಕು. ಇಲ್ಲಿ ಕೊನೆಯ 2 ಎಸಳನ್ನು ಇಲ್ಲಿ ಕೊನೆಯಲ್ಲಿ ಉಳಿದಿದ್ದೀಗ 4 ಎಸಳು ಇದೆ. ಒಂದರ ಮೇಲೆ ಒಂದು ಹೀಗಿಟ್ಟು ಈ ಮಧ್ಯದಲ್ಲಿರುವ ಈ ಎಸಳಿಗೆ ನಾನಿಲ್ಲಿ ಪಿಂಕ್ ಕಲರ್ ಸಂತ ತಗಡು ಹಾಕ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿ ನಾನು ಸೇರಿಸಿದ್ದೀನಿ.
ಈ ರೀತಿ ಇದನ್ನು ಒಂದಕ್ಕೊಂದು ಈ ರೀತಿ ಸೇರಿಸಿ ಹಾರ ಮಾಡೋದು. ಸ್ನೇಹಿತರೆ, ಇಷ್ಟು ಹೊತ್ತು ನನ್ನ ವಿಡಿಯೋ ಗಮನಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.